ಈ ಬಡಪಾಯಿ ಮೇಲೆ ನಿಂಗೆ ಎಷ್ಟೊಂದು ಪ್ರೇಮನಪ್ಪ. ಮತ್ತೆ ಇವಾಗ ಕಾರ್ ಅಂತ ಬಂದಾಗ ಮಿನಿಮಮ್ ಬಜೆಟ್ ನಿಮ್ಮ ಹತ್ರ ಏನು ಎಷ್ಟಕ್ಕೆ ಸಿಗುತ್ತೆ? 35,000 ರೂಪಾಯಿಂದ ಬಂದು 8 ಲಕ್ಷ ತನಕನೂ ಇರ್ತದೆ ಸ್ಟಾಕ್. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು ಗಾಡಿ ತಗೊಂಡೋದ್ರೆ ನಿಮ್ಮ ಖಂಡಿತವಾಗ್ಲೂ ನಿಮ್ ಫ್ರೆಂಡ್ಸ್ ಸರ್ಕಲ್ ನ ಕರ್ಕೊ ಬರ್ತೀರಾ, ಅಷ್ಟು ಚೆನ್ನಾಗಿರ್ತದೆ ನಮ್ ಕಾರ್. ಇದನ್ನೇ ನಾನು ಹೇಳೋಣ ಅಂತಿದ್ದೆ. ಸರ್ ಮತ್ತೆ ನಿಮ್ಮ ಹತ್ರ ಇವತ್ತು ಸ್ಟಾಕ್ಸ್ ಎಲ್ಲ ಎಷ್ಟಿದೆ ಕಾರ್ಗಳು? ಸ್ಟಾಕ್ ಫುಲ್ ಖಾಲಿ ಆಗಿದೆ, ಒಂದು 11 ಗಾಡಿ ಇದೆ ಅಷ್ಟೇ. ಓಕೆ, 11 ಗಾಡಿ ಕೂಡ ಇದೆ. ಸರಿ ಸರ್, ನಿಮ್ಮ ಹತ್ರ ಇರುವಂತ 11 ಗಾಡಿನ ನನ್ನ ಸಬ್ಸ್ಕ್ರೈಬರ್ಗೆ ನಾವು ತೋರಿಸೋಣ. ಅವ್ರು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ನಿಮ್ನ ಕರೆ ಮಾಡ್ತಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ಕರೆ ಮಾಡಿದ್ರು ಕೂಡ ಅವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಮತ್ತೆ ಅವ್ರಿಗೆ ಒಳ್ಳೆ ಕಾರ್ ಕೊಡಿ ಅಂತ ನಿಮ್ಮ ಖಂಡಿತ ಬನ್ನಿ ಸರ್, ಏನೇನು ಸ್ಟಾಕ್ಸ್ ಇದೆ ನೋಡೋಣ. ನಡಿ. ನನ್ನ ಪ್ರೀತಿಯ ಬಂಧುಗಳೇ, ಸೊ ನೀವು ನೋಡ್ಬೋದು ನನ್ನ ಮುಂದೆ ಈಗ ಮಾರುತಿ ಸುಜುಕಿ ವ್ಯಾಗನರ್ ಇದೆ. ತುಂಬಾ ಜನ ನಂಗೆ ಕೇಳ್ತಿದ್ರಿ ಸರ್ ವ್ಯಾಗನರ್ದು ವಿಡಿಯೋ ಮಾಡಿ ಅಂತ. ಅದು K41 ರಿಜಿಸ್ಟರ್ಡ್ ವೆಹಿಕಲ್, ಒಳ್ಳೆ ಕಂಡೀಷನ್ ಇರುವಂತ ಕಾರ್ ಅಂತ ಹೇಳ್ಬೋದು. ಈ ಕಾರ್ ಬಗ್ಗೆ ಡೀಟೇಲ್ನ ನಾನು ಇವ್ರ ಹತ್ರ ಕೇಳ್ತೀನಿ ಸರ್ ಹತ್ರ. ಸೊ ಈ ಕಾರ್ ಬಗ್ಗೆ ಡೀಟೇಲ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ. ಸರ್ ಇದು 2011. ಓಕೆ, 2011 ಮಾಡಲ್ VXI ವೇರಿಯಂಟ್ ಆಗಿರುತ್ತೆ. ಅಂದ್ರೆ ಮಿಡ್ ವೇರಿಯಂಟ್, ಪೆಟ್ರೋಲ್ ಟಾಪ್ ಎಂಡ್. ಇದು VXI ಟಾಪ್ ಎಂಡ್ ಆಯ್ತು. VXI ಟಾಪ್ ಎಂಡ್. ಓಕೆ ಸರಿ ಸರ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಏನಿದೆ ಸರ್? ಸರ್ ಟೈರ್ ಹೊಸದಿದೆ, 4 ಟೈರ್ ಹೊಸದಿದೆ, ನೋಡಬಹುದು ನೀವು. ಓಕೆ, ಓನರ್ಸ್ ಸರ್? ಸರ್ ಓನರ್ ಸೆಕೆಂಡ್ ಓನರ್. 70,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ. ಓಕೆ, 70,000 ಅಂದ್ರೆ 70,000 ಕಿಲೋಮೀಟರ್ ಓಡಿರುತ್ತೆ, ಶೋರೂಮ್ ಹಿಸ್ಟ್ರಿ ಇರುತ್ತೆ. ಹೌದು, ನೀವು ನೋಡಬಹುದು. ಇದು VXI ವೇರಿಯಂಟ್ ಮಾರುತಿ ಸುಜುಕಿ ವ್ಯಾಗನರ್. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಸರ್. ಇಂಟೀರಿಯರ್ ಅಂತ ಬಂದಾಗ ಇಂಟೀರಿಯರ್ ಏನೇನಿರುತ್ತೆ ಇದು? ಓಕೆ, ನಾನು ನಿಮ್ಗೆ ಇವತ್ತು ಈಗ ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಏನೇನಿದೆ ಬರುತ್ತೆ ಅಂದ್ಬಿಟ್ಟು. ನೀವು ನೋಡ್ಬೋದು, ನಿಮಗೆ ಆಲ್ಫೋ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಪವರ್ ಸ್ಟೇರಿಂಗ್ ಇರುತ್ತೆ, ಮತ್ತೆ ನಿಮಗೆ AC ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾನೇ ನೀಟ್ಲಿ ಮೇಂಟೈನ್ ಅಂತಾನೆ ಹೇಳ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸೀಟ್ ಕವರ್ ಎಲ್ಲ ಯಾವ ಕಂಡೀಷನ್ ಇದೆ ಅಂತ. ನೀವು ತಗೊಂಡ್ರೆ ಇವೆಲ್ಲ ಇನ್ನೊಂದು ಸೀಟ್ ಕವರ್ ಎಲ್ಲ ಚೇಂಜ್ ಮಾಡೋ ನೆಸೆಸಿಟಿನೇ ಇರಲ್ಲ, ಯಾಕಂದ್ರೆ ಬ್ರ್ಯಾಂಡ್ ನ್ಯೂ ತರ ಇರುತ್ತೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? 70,000 ಓಡಿದೆ. 73,000 ಅಲ್ಲೇ ನೋಡ್ಬೋದು ಬೇಕಾದ್ರೆ. ಓಕೆ, 70 ಶೋರೂಮ್ ಹಿಸ್ಟ್ರಿ. ಓಕೆ ಸರ್, ಮತ್ತೆ ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಇದು 70 to 80. ಓಕೆ, 17 to 80, 17ರಿಂದ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು 275 ಹೇಳ್ತಿದ್ದೀನಿ ಸರ್. ಓಕೆ, ಫೈನಲ್ ಅದು? ಫೈನಲ್, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, 2,75,000 ಅಂದ್ರೆ 2.25 ಲಕ್ಷ, 2,75,000 ಹೇಳ್ತಿದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಕಾರ್ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಇನ್ನು ಸ್ಟಾಕ್ ಹೊಸದ್ ಬರೋದಿದೆ, ಅದರಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಓಡಿದ್ರೆ ಸ್ವಲ್ಪ ಕಮ್ಮಿ ಪ್ರೈಸ್ ಬರ್ತದೆ. ಓಕೆ, ಕಮ್ಮಿ ಓಡಿರೋದು ಎಲ್ಲ ಸ್ವಲ್ಪ ಪ್ರೈಸ್ಗಳು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಕಾರ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತಾನೇ ನಾನು ನಿಮ್ಗೊಂದು ವ್ಯಾಗನರ್ ತೋರಿಸಿದೆ. ಇವ್ರ ಹತ್ರ ಇನ್ನೊಂದು ವ್ಯಾಗನರ್ ಇದೆ. ನೀವು ನೋಡ್ಬೋದು, K50 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಸರ್ ಇದು ಯಾವ ಮಾಡಲ್ ಇದು? ಸರ್ ಇದು 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟರ್ಡ್. ಓಕೆ, 13-14 ಮಾಡಲ್ ಆಗಿರುತ್ತೆ. ನೀವು ನೋಡ್ಬೋದು. ಎಷ್ಟು ಸರ್ ಇದು? ಸೆಕೆಂಡ್ ಓನರ್. 25,000 ಜೀನಿಯನ್ ಶೋರೂಮ್ ಹಿಸ್ಟ್ರಿ. 25,000 ಅಷ್ಟೇ ಓಡಿರೋದು. ಓಕೆ, ಟೈರ್ ಕಂಡೀಷನ್ ಸರ್ ಇದು? ಇದು ಇವಾಗ ಶೋರೂಮ್ ಟೈರ್ ಇದೆ, 25,000 ಓಡಿದೆ. ಇನ್ನು ಬಾಕಿ ಟೈರ್ಸ್ ಇದೆ. ಶೋರೂಮ್ ಇಂದ ಬಂದ ಟೈರ್ ಅದೇ 50% ಐತೆ. 50% ಟೈರ್ ಇರುತ್ತೆ. ಇದು ಬಂದು LXI ವೇರಿಯಂಟ್, K50 ರಿಜಿಸ್ಟರ್ಡ್. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ನಿಮ್ಗೆ ಆಲ್ರೆಡಿ ಎಷ್ಟು ಓಡಿದೆ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ನಿಮಗೆ. ನೀವು ನೋಡ್ಬೋದು, ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಇರುತ್ತೆ, ಯಾಕಂದ್ರೆ LXI ವೇರಿಯಂಟ್ ಆದ್ರಿಂದ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಈ ಕಾರು ಕೂಡ ಒಳ್ಳೆ ಕಂಡೀಷನ್ ಇದೆ. ಸ್ಲೈಟ್ ಸ್ಕ್ರಾಚಸ್ ಇರುತ್ತೆ, ಬಟ್ ಇವೆಲ್ಲ ರಬ್ಬಿಂಗ್ ಪಾಲಿಶ್ ಹಾಕಿದ್ರೆ ಹೋಗುತ್ತೆ. ಆದ್ರೆ ಇಲ್ಲಿ ರಬ್ಬಿಂಗ್ ಪಾಲಿಶ್ ಹಾಕಕ್ಕಾಗಲ್ಲ, ಔಟ್ ಸೈಡ್ ನಿಲ್ಸಿತಿರಲ್ಲ. ಹೌದೌದು. ನೀವು ನೋಡ್ಬೋದು ರೇರ್ ಇಂದ ಫ್ರಂಟ್ ಲುಕ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಕೂಡ ಮೈಲೇಜ್ ನಿಮ್ಗೆ ಆಲ್ಮೋಸ್ಟ್ 17 to 18 ಬರುತ್ತೆ, ಯಾಕಂದ್ರೆ ಇದು ಕೂಡ ವ್ಯಾಗನರ್. ಸರ್ ಇದಕ್ಕೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 335 ಹೇಳ್ತಿದ್ದೀನಿ ಸರ್. 3,35,000, 3,35,000 ಹೇಳ್ತಿದ್ದಾರೆ. ಇದು ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಬನ್ನಿ ಮಾತಾಡಿ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ ಆಗುತ್ತೆ. ಸರ್ ಒಂದು ವೇಳೆ ಅಕಸ್ಮಾತ್ ಫೈನಲ್ ಪ್ರೈಸ್ ಅಂತ ಕೇಳೋದಾದ್ರೆ ಎಷ್ಟಕ್ಕೆ ಆಗ್ಬೋದು ಇದು? ಸರ್ ಅದು ಅಂದ್ರೆ ನಿಮ್ ಕಡೆಯಿಂದ ಬಂದ್ರೆ ನಾವು ಡಿಸ್ಕೌಂಟ್ ಮಾಡ್ಲೇಬೇಕು. ಪಾಪ ದೂರದಿಂದ ಬರ್ತಾರೆ, ನಿಮ್ ಕಡೆ ನಿಮ್ ಹೆಸರು ಹೇಳಿದ್ರೆ ಸ್ವಲ್ಪ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡೋಣ. ಓಕೆ, ಎಷ್ಟಾಗ್ಬೋದು ಸರ್ ಫೈನಲ್ ಪ್ರೈಸ್? ಈಗ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಫೈನಲ್ ಪ್ರೈಸ್ ಹೇಳ್ಬಿಟ್ರೆ ಒಳ್ಳೇದು ಅಂತಾರೆ. ಹೌದಾ? ಫೈನಲ್ ಆಗಿ ಹೇಳ್ಬೇಕಂದ್ರೆ 325 ಫೈನಲ್ ಕೊಡ್ತೀನಿ. 325, 3,25,000 ರೂಪಾಯಿಗೆ ನಿಮ್ಗೆ ಫೈನಲ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ನೋಡ್ಬೋದು ಕಾರ್ ಯಾವ ಕಂಡೀಷನ್ ಇದೆ ಅಂತ. ಬೇಗ ಬೇಗ ಕಾಲ್ ಮಾಡಿ. ಬೇರೆ 25,000 ಓಡಿರೋದು ಗಾಡಿ, ಶೋರೂಮ್ ಇಷ್ಟು ಕಂಟಿನ್ಯೂ ಐತೆ. ಇಷ್ಟು ಕಮ್ಮಿ ಓಡಿರೋ ಗಾಡಿ ನೀವು ಸಿಗೋದು ಕಮ್ಮಿ, ಮತ್ತೆ ರೈಟ್ ಗಳು ಜಾಸ್ತಿ ಇರ್ತದೆ. ಆ ಪ್ರೈಸಿಗೆ ಸಿಗಲ್ಲ ನಿಮ್ಗೆ. ಓಕೆ, ಖಂಡಿತವಾಗಿ ಸರ್. ನೋಡಿದ್ರಲ್ಲ ಕಾರ್ನ. ನಿಮ್ಗೆ ಏನಾದ್ರು ಬೇಕಿದ್ರೆ ಕರೆ ಮಾಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ನೆಕ್ಸ್ಟ್ ಕಾರ್ಗೆ ಹೋಗೋಣ ಬನ್ನಿ. ಮತ್ತೆ ಇವ್ರ ಹತ್ರ ಮಾರುತಿ ಸುಜುಕಿ ಆಲ್ಟೋ ಕೂಡ ಇದೆ. KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಸರ್ ಇದೇ ಮಾಡಲ್ 2011 ಸೆಕೆಂಡ್ ಓನರ್, 35,000 ಶೋರೂಮ್ ಹಿಸ್ಟ್ರಿ. ಓಕೆ, 35,000 ಸೆಕೆಂಡ್ ಓನರ್. ಹೌದು. ಟೈರ್ ಕಂಡೀಷನ್ ಎಲ್ಲ ಎಷ್ಟು? ಟೈರ್ ಶೋರೂಮ್ ಟೈರ್ ಒಂದು 2 ಇದೆ, ಅದು ಬಿಟ್ರೆ 2 ಟೈರ್ ಹಾಕ್ಸಿದ್ದಾರೆ ಅವರು. ಓಕೆ, ಬ್ಯಾಕ್ ಸೈಡ್ ಹೊಸ ಟೈರ್ಸ್ ಇದೆ. ಫ್ರಂಟ್ ಅಲ್ಲಿ ಆಲ್ಮೋಸ್ಟ್ ಒಂದು 70% ಪ್ಲಸ್ ಇರುತ್ತೆ. ನೀವು ನೋಡಬಹುದು ಆಲ್ಟೋ LXI ವೇರಿಯಂಟ್ ಇದಾಗಿರುತ್ತೆ. ಎಷ್ಟು ಕಿಲೋಮೀಟರ್ ಅಂದಿ ಸರ್ ಇದು ಓಡಿರೋದು? 35,000 ಓಡಿದೆ ಅಷ್ಟೇ. ಕೇವಲ 35,000 ಕಿಲೋಮೀಟರ್ ಓಡಿರುತ್ತೆ. ಬಟ್ ಸೆಕೆಂಡ್ ಓನರ್ ಇರ್ತಾರೆ. ನಿಮ್ಗೇನಾದ್ರು ಬೇಕಿದ್ರೆ ನೀವು ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬಹುದು. ಇದರಲ್ಲಿ ನಿಮಗೆ
ಪವರ್ ವಿಂಡೋ ಬರುತ್ತಲ್ಲ, ಮ್ಯಾನ್ಯಲ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದು ಕಾಮನ್ ಆಗಿರುತ್ತೆ. LX ಇದೆ ಟಾಪ್ ಎಂಡ್. ಪವರ್ ವಿಂಡೋ ಬೇಕಾದ್ರೆ ಫಿಟೆಡ್ ಮಾಡಿಸ್ಕೊಂಡು. ಓಕೆ, ಪವರ್ ವಿಂಡೋ ಬೇಕಾದ್ರೆ ಫಿಟೆಡ್ ಮಾಡ್ಕೋಬಹುದು. ಸೀಟ್ ಕವರ್ ಸ್ವಲ್ಪ ಇದಾಗಿದೆ, ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇವ್ರು ಎಕ್ಸ್ಟ್ರಾ ಹಾಕ್ಸಿರೋದು. ಬಟ್ ಒಳಗಡೆ ಏನಿದೆ ಸೀಟ್ ಅದು ತುಂಬಾನೇ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ರೈಟ್ ಸೈಡ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಆಲ್ಟೋ ಆದ್ರಿಂದ ನೀವು 18+ ಅಪ್ ಟು 20 ವರೆಗೂ ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರೋ ಸೊ ನಿಮಗೆ ಮೈಲೇಜ್ ಆ ಥರ ಬರುತ್ತೆ. ಸರ್ ಏನ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ ಫೈನಲ್ ಪ್ರೈಸ್? ಸರ್ ಇದು 225 ಹೇಳ್ತಿದ್ದೀನಿ. ಫೈನಲ್ ಬಂದಾಗ 215 ಗೆ ಕೊಟ್ಬಿಡ್ತೀನಿ. ಓಕೆ, 2 ಲಕ್ಷದ ಇವತ್ತು ಆಲ್ಟೋಗೆ ಪ್ರೈಸ್ ಗೊತ್ತಲ್ಲ, ಒಳ್ಳೆ ಮಾರ್ಕೆಟ್ ಅಲ್ಲಿ ಟಾಪ್ ಆಗಿರೋದು ಆಲ್ಟೋನೇ. ಹೌದು, 2,15,000 ಅಂದ್ರೆ 2,15,000 ಗೆ ನಿಮಗೆ ಫೈನಲ್ ಆಗುತ್ತೆ. ಬೇಗ ಬೇಗ ಕರೆ ಮಾಡಿ, ನೀವು ಇದನ್ನು ಕೂಡ ಬುಕ್ ಮಾಡ್ಕೋಬಹುದು. ಸರ್ ನಿಮ್ಮ ಹತ್ರ ಇನ್ನೊಂದು ಆಲ್ಟೋ ಇದೆ, ಇದು K53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಆಲ್ಟೋ K10 2012. ಓಕೆ, ಸೆಕೆಂಡ್ ಓನರ್. 73,000 ಓಡಿದೆ. ಓಕೆ, 73,000 ಓಡಿದೆ. ಶೋರೂಮ್ ಕಂಡೀಷನ್ ಸರ್? VXI ಟಾಪ್ ಎಂಡ್. ಓಕೆ, ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಇದು? ಇದು ಟೈರ್ ಬಂದು 70-80% ಐತೆ. ಓಕೆ, 70+% ಇರುತ್ತೆ. ನೀವು ನೋಡಬಹುದು VXI ಆಲ್ಟೋ K10 ಮಾಡೆಲ್ ಇದಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟೊಂದಿದೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಸೀಟ್ ಇಂಟೀರಿಯರ್ ನೋಡ್ಬೋದು ನೀವು, ತುಂಬಾನೇ ನೀಟ್ಲಿ ಮೇಂಟೈನ್ ಅಂತಾನೆ ಹೇಳ್ಬೋದು. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ಆಲ್ಟೋ ಎಲ್ಲ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. 18+ ಅಪ್ ಟು 20 ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಫೈನಲ್ ಪ್ರೈಸ್? ಸರ್ ಇದು 245 ಹೇಳ್ತಿದ್ದೀನಿ ಸರ್. ಓಕೆ, ಫೈನಲ್ ಪ್ರೈಸ್ ಅಷ್ಟೇ. ಸ್ವಲ್ಪ ಏನಾದರೂ ನೆಗೋಷಿಯಬಲ್ ಮಾಡ್ಕೊಡೋಣ ನಿಮ್ಮ ಕಡೆಯಿಂದ ಬಂದ್ರೆ. ಓಕೆ, ನಮ್ಮ ಕಡೆಯಿಂದ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಸರ್? ನಿಮ್ಮ ಕಡೆಯಿಂದ ಬಂದ್ರೆ ಅದು ಆಲ್ಟೋ K10 ಆದ್ರಿಂದ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. ಓಕೆ, 245 ಹೇಳ್ತಾ ಇದ್ದೀರಾ? ಹೌದು, 2,45,000 ಹೇಳ್ತಿದ್ದಾರೆ, ಅಂದ್ರೆ 2,45,000. ನನ್ನ ಸಬ್ಸ್ಕ್ರೈಬರ್ ನೀವು ಬಂದು ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ, ನೋಡಿ ನಾನು ನಿಮ್ಮ ಹತ್ರ ಕಾರ್ ತೊಗೊಳಕ್ಕೆ ಬಂದೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಕರೆ ಮಾಡ್ಬೋದು, ಎಷ್ಟು ಫೈನಲ್ ಪ್ರೈಸ್ ಅಂತ ನೀವು ತಿಳ್ಕೊಂಡು ನಿಮಗೆ ವರ್ತ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೀವು ಬರೀ ಆಲ್ಟೋ ನೋಡಿದ್ರಿ, K10 ಕೂಡ ನೋಡಿದ್ರಿ, ಇವ್ರ ಹತ್ರ ನೋಡ್ಬೋದು ಇನ್ನೊಂದು ಆಲ್ಟೋ ಇದೆ 800. ಆಲ್ಟೋ 800. ಓಕೆ, ಆಲ್ಟೋ 800 K03. ಓಕೆ, ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ಯಾವ ಮಾಡಲ್ ಇದು? ಸರ್ ಇದು 13 ಮಾಡಲ್, 2013. ಓಕೆ, ಓನರ್ ಸರ್? ಓನರ್ ಸೆಕೆಂಡ್ ಓನರ್, 73,000 ಓಡಿದೆ. ಓಕೆ, 70,000 ಓಡಿದೆ. ಓಕೆ, 70,000 ಓಡಿದೆ. 80-90% ಐತೆ ಟೈರ್ಗಳು. ಓಕೆ, ನೀವು ನೋಡ್ಬೋದು ಗಾಡಿ ಒರಿಜಿನಲ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ತುಂಬಾನೇ ಚೆನ್ನಾಗಿದೆ. 235 ಹೇಳ್ತಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್. ಓಕೆ, 2,35,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. 2,35,000. ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಡೋರಲ್ಲಿ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ. ನಿಮಗೆ ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೀಟ್ ಕವರ್ ಕೂಡ ನೀವು ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಅಂದ್ರೆ ನಿಮಗೆ ಇದು ಬಂದು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಇರುತ್ತೆ, ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ರೇಟ್ ಸೈಟು ಕೂಡ ಪ್ರತಿಯೊಂದು ಕೂಡ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಆಸ್ ಯೂಶುವಲ್ ಮೈಲೇಜ್ ನಿಮಗೆ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೈಸ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿನ ಪಡಿಬೋದು. ಇಷ್ಟೊತ್ತು ನಮ್ಮ ಗಪ್ಪು ಸರ್ ನಮಗೆ ಆಲ್ಟೋ ಇವೆಲ್ಲನೂ ಕೂಡ ವ್ಯಾಗನರ್ ಎಲ್ಲ ಕೂಡ ತೋರಿಸಿದ್ರಿ. ಬರೀ ಅಷ್ಟು ಮಾತ್ರ ಅಲ್ಲ, ಇವ್ರ ಹತ್ರ ಮಾರುತಿ ಸುಜುಕಿ 800 ಕೂಡ ಇದೆ, ಅದು ವೈಟ್ ಬ್ಯೂಟಿ K03. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ಗಪ್ಪು ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ ಇದು 2003. ಓಕೆ, ಸೆಕೆಂಡ್ ಓನರ್. ನೀವು ನೋಡ್ಬೋದು ಯಾವ ರೀತಿ ಕಾರ್ ಕಂಡೀಷನ್ ಇರುತ್ತೆ ಅಂತ. ಸೊ ಟೈರ್ ಕಂಡೀಷನ್ ಏನಿದೆ ಸರ್ ಇದು? ಟೈರ್ ಚೆನ್ನಾಗಿದೆ, ಒಂದೆರಡು ರೀಬೆಲ್ಟ್ ಹಾಕಿದ್ದಾರೆ ಇದರಲ್ಲಿ. ಓಕೆ, ಈ ಕಮ್ಮಿ ರೈಟ್ ಆದ್ರಿಂದ ರೀಬೆಲ್ಟ್ ಹಾಕಿದ್ದಾರೆ. ಬೇರೆ ಗಾಡಿಗಳಲ್ಲಿ ಒರಿಜಿನಲ್ ಏನ್ ಟೈರ್ ಇರ್ತದೆ ಅದೇ ಇರ್ತದೆ. ಈ ಕಮ್ಮಿ ಗಾಡಿಗಳಲ್ಲಿ ಏನ್ ಇರ್ತದೆ ಅದೇ ತಗೊಬಂದು ಸೇಲ್ ಮಾಡ್ಬಿಡ್ತೀವಿ. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 89,000 ಓಡಿದೆ. ಇಷ್ಟೊತ್ತು ಎಕ್ಸ್ಟೀರಿಯರ್ ನೋಡಿದ್ರಿ, ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಆಂಟಿಕ್ ಪೀಸ್ ಕಾರಲ್ಲಿ ಯಾವ ರೀತಿ ಇದೆ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ನಿಮಗೆ ಮ್ಯಾನ್ಯಲ್ ವಿಂಡೋ ಇರುತ್ತೆ, ನಾರ್ಮಲ್ ಸ್ಟೇರಿಂಗ್ ಇರುತ್ತೆ, ಜೊತೆಗೆ ನಿಮ್ಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ನೀವು ಹಾಕೋಬೇಕಾಗುತ್ತೆ. ನೀವು ನೋಡ್ಬೋದು ವಿತ್ AC ಸರ್ ಇದು? ಇಲ್ಲ, ನಾನ್ AC. ಓಕೆ, ಇದು ನಾನ್ AC ಕಾರ್ ಆಗಿರುತ್ತೆ. ನೀವು ನೋಡ್ಬೋದು ರೇಸ್ ಸೀಟ್ ಕೂಡ ಯಾವ ರೀತಿ ಇದೆ ಅಂದ್ಬಿಟ್ಟು. ಮೈಲೇಜ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೀವು 18+ ಅಪ್ ಟು 20+ ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಕಡಿಮೆ CC ವೆಹಿಕಲ್ ಆದ್ರಿಂದ. ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ, ಯಾಕಂದ್ರೆ ಇದೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ದಿವಸದಿಂದ ಕೇಳ್ತಿರೋದ ಕಾರ್ ಇದು. 55,000 ಮಾಡ್ಕೊಡ್ಬೋದು. 55,000, 55,000 ರೂಪಾಯಿಗೆ ನಿಮ್ಗೆ ಈ ಕಾರ್ ಸಿಗುತ್ತೆ 800. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ನನ್ಗೆ ಮೊನ್ನೆ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರಿ, ಸರ್ ಮಾರುತಿ 800 ಬಿಲ್ ಆಫ್ 50,000 ಇದ್ರೆ ಹೇಳಿ ಅಂತ. ಸರ್ 50,000 ಆಗುತ್ತಾ? 50 ಅಲ್ಲ, ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್. ಇದರಲ್ಲಿ ಲಾಭ ಇರಲ್ಲ ಜಾಸ್ತಿ. ಓಕೆ, ಏನೋ ಕಸ್ಟಮರ್ ಕೇಳ್ತಾರೆ ಅಂತ ಒಂದೊಂದು ಹಾಕೋದು ಅಷ್ಟೇ. ಓಕೆ, ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು 50,000 ಒಳಗಡೆ ಅದ್ರ ಇದ್ರೆ ಹೇಳಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆ ಸೋಲ್ಡ್ ಆಗಿದೆ, 35,000 ಕೊಟ್ಟಿದ್ದೀನಿ. ಓಕೆ, ನಿನ್ನೆ ಕೊಟ್ಟೆ. ಇದು 55,000 ಆಗುತ್ತೆ. ಓಕೆ, 55,000 ಗೆ ಈ ಕಾರ್ ಆಗುತ್ತೆ. ನೀವು ಬೇಕಾದ್ರೆ ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡಿಬೋದು. ಇವ್ರ ಹತ್ರ ಇನ್ನೊಂದು ಆಲ್ಟೋ 800 ಇದೆ, K03. ನೀವು ನೋಡ್ಬೋದು ಕಾರ್ ಕಲರ್ ಯಾವ ರೀತಿ ಇದೆ ಮತ್ತೆ ಕಾರ್ ಕಂಡೀಷನ್ ಯಾವ ರೀತಿ ಇದೆ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸರ್ ಗಪ್ಪು ಸರ್ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ ಇದು 2014. ಓಕೆ, ಸಿಂಗಲ್ ಓನರ್,
ಸಿಂಗಲ್ ಓನರ್. 73,000 ಓಡಿದೆ. ಓಕೆ, ಟೈರ್ ಕಂಡೀಷನ್ ಅಲ್ಲ ಸರ್? ಚೆನ್ನಾಗಿದೆ, ಪರವಾಗಿಲ್ಲ. 50% ಇದೆ. ಫ್ರಂಟ್ 2 ಟೈರ್ ಹೊಸದಿದೆ. ಓಕೆ, ಫ್ರಂಟ್ ಟು ನ್ಯೂ ಟೈರ್ಸ್ ಇರುತ್ತೆ, ಬ್ಯಾಕ್ ಸೈಡ್ ಅಪ್ ಟು 50% ಇರುತ್ತೆ. ಆಲ್ಟೋ 800 LXA ವೇರಿಯಂಟ್ ಇದಾಗಿರುತ್ತೆ. ನೀವು ನೋಡ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಯಾವುದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ನಾನು ಕೂಡ ಈ ಕಾರಲ್ಲಿ ನೋಟಿಸ್ ಮಾಡೋಕ್ಕಾಗ್ತಿಲ್ಲ, ಅಂತ ಕಂಡೀಷನಲ್ಲಿ ಇರುತ್ತೆ. ನಿಮಗೆ ಇಂಟೀರಿಯರ್ ಅಂತ ಬರೋದಾದ್ರೆ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ. ನೀವು ನೋಡ್ಬೋದು ಪವರ್ ಸ್ಟೇರಿಂಗ್, AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ಸಿಸ್ಟಮ್ ಇಲ್ಲ, ನೀವು ಸಿಸ್ಟಮ್ ಒಂದು ಫಿಟ್ ಮಾಡ್ಕೋಬೇಕಾಗುತ್ತೆ. ಶೋರೂಮ್ ಅಲ್ಲಿ ಹೆಂಗ್ ಬಂದಿದೆ ಹಂಗೆ ಇದೆ. ಒಂದ್ ಸೀಟ್ ಕವರ್ ಹಾಕೋಬೇಕು, ಒಂದ್ ಸಿಸ್ಟಮ್ ಹಾಕೋಬೇಕು. ಹೌದು, ನೀವು ನೋಡ್ಬೋದು ಇಲ್ಲಿ ಸೀಟ್ ಕವರ್ ಸ್ವಲ್ಪ ಪೀಲ್ ಆಗಿದೆ, ಇದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದ್ರು ಕೂಡ ನೀವು ಹಾಕಿಸ್ಕೊತೀನಿ ಅಂದ್ರೆ ಹಾಕಿಸ್ಕೋಬಹುದು. ಬರೀ ಸೀಟ್ ಕವರ್ ಹಾಕಿಸ್ಕೊಂಡ್ರೆ ಸಾಕು. ನಿಮಗೆ ಪ್ರತಿಯೊಂದು ಕೂಡ ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇದೆ. ಮೈಲೇಜ್ ಆಸ್ ಯೂಶುವಲ್ 18-20+ ಗಂಟೆ ನಿಮಗೆ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಡೋರ್ ಹಾಕೋ ಸೌಂಡ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 250 ಹೇಳ್ತಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 240 ಕೊಡ. 240, 2,40,000 ರೂಪಾಯಿಗೆ ನಿಮಗೆ ರೀಸೆಂಟ್ ಮಾಡಲ್ ಅಂದ್ರೆ ಸ್ವಲ್ಪ ಒಳ್ಳೆ ಕಂಡೀಷನ್ ಇರೋಂಥ ಸ್ವಲ್ಪ ರೀಸೆಂಟ್ ಮಾಡಲ್ ಕಾರ್ ಸಿಗುತ್ತೆ. ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಅದರಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನಿಮ್ಮ ಹೆಸರು ಹೇಳ್ಬೇಕು. ಓಕೆ, ಖಂಡಿತವಾಗಿ ಸರ್. ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾರೆ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಖಂಡಿತ ಮಾಡ್ಕೊಡೋಣ. ನನ್ನ ಸಬ್ಸ್ಕ್ರೈಬರು ಬರೀ ಮಾರುತಿ ಸುಜುಕಿ ಮಾತ್ರ ಅಲ್ಲ, ಹ್ಯುಂಡೈ ಈ ಒಂದು ಕಾರ್ಗಳು ಮಾತ್ರ ಒಂದು ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಅದ್ರದಂತೂ ನಾನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಹತ್ರ ಒಂದು ಹ್ಯುಂಡೈ ಏನಿದೆ, ನಾನು ಇದ್ರ ಬಗ್ಗೆ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಇದು ಬಂದು K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಮ್ ಗಪ್ಪು ಸರ್ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ಹೇಳಿ ಸರ್. ಇದು 2013 ಎರಾ ಪ್ಲಸ್. ಓಕೆ, ಎರಾ ಪ್ಲಸ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ. ಓಕೆ, ಗಾಡಿ 4 ಟೈರ್ ಹೊಸದಿದೆ. ಗಾಡಿ 54,000 ಜೀನಿಯನ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸರ್, ಓನರ್ಸ್ ಎಷ್ಟಿದ್ದಾರೆ ಸರ್ ಇದ್ರದ್ದು? ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಆಗಿದೆ. ನೀವು ನೋಡ್ಬೋದು ಹ್ಯುಂಡೈ ಯೋನ್ ಎರಾ ಪ್ಲಸ್ ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಇವ್ರು ಏನೇನು ಬರುತ್ತೆ ಅಂತ ತೋರಿಸ್ಕೊಟ್ರು. ಬಟ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಇರುತ್ತೆ. ಅವ್ರು ಹೇಳ್ದಂಗೆ ಪವರ್ ಸ್ಟೇರಿಂಗ್, AC ಮತ್ತು ಜೊತೆಗೆ ನಿಮಗೆ ಸಿಸ್ಟಮ್ ಕಂಪ್ಲೀಟ್ ಫಿಟ್ಟೆಡ್ ಎಲ್ಲನೂ ಕೂಡ ನಿಮಗೆ ಕಾಮನ್ ಆಗಿರುತ್ತೆ. ಸೀಟ್ ಕವರ್ ಎಲ್ಲ ನೋಡ್ಬೋದು. ಫ್ರಂಟ್ ಮಾತ್ರ ಸ್ವಲ್ಪ ಪೀಲ್ ಆಗಿದೆ, ಇದನ್ನೆಲ್ಲ ಮಾಡಿಸ್ಕೋಬಹುದು. ಇದೆಲ್ಲ ಏನು ದೊಡ್ಡದೇನು ಪ್ರಾಬ್ಲಮ್ ಎನ್ಸಲ್ಲ, ಏನಿಲ್ಲ. ಇದೆಲ್ಲ ಕಾಮನ್ ಆಗಿರುತ್ತೆ. ರೇರ್ ಸೈಟ್ ಕೂಡ ತುಂಬಾನೇ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಗಾಡಿ ಒರಿಜಿನಲ್ ಇದೆ ಸರ್. ಓಕೆ, ಒರಿಜಿನಾಲಿಟಿ ಕಾರ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಮೈಲೇಜ್ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ 800cc. ಅದರಿಂದ ನೀವು 20+ ಆರಾಮಾಗಿ ಈಗಿರೋ ಪೆಟ್ರೋಲ್ ರೇಟ್ಗೆ 22 ಮೈಲೇಜ್ ಸಿಗುತ್ತೆ. ಓಕೆ ಸರ್, ಫೈನಲ್ ಪ್ರೈಸ್ 240 ಹೇಳ್ತಿದ್ದೀನಿ ಸರ್. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 2,40,000, 2,40,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನಲ್ಲಿ ಹೋಗೋದು ಲೋನಲ್ಲೂ ಕೂಡ ಹೋಗ್ಬೋದು. ID ಮೇಲೆ ಮತ್ತೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮೇಲೆ ನಿಮಗೆ ಲೋನ್ ಕೂಡ ಅಪ್ರೂವ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಕಾರ್ ನೋಡೋಣ. ಸರ್, ಅವಾಗಿಂದ ಬರೀ ಆಲ್ಟೋ, ವ್ಯಾಗನರ್ ಇದನ್ನ ತೋರಿಸ್ಬಿಟ್ಟು ತುಂಬಾ ಜನ ಕಸ್ಟಮರ್ ಯೋಚನೆ ಮಾಡ್ತಿರ್ತಾರೆ, ಬರೀ ಇದೇ ತೋರಿಸ್ತಾರಲ್ಲ, ನಾನು ಸ್ವಿಫ್ಟ್ ತಗೋಬೇಕಾದ್ರೆ ಏನ್ ಮಾಡ್ಬೇಕಂತ. ನಿಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ, ಅದ್ರ ಬಗ್ಗೆ ಆದ್ರೆ ಮೊನ್ನೆ ಎಲ್ಲ ಸ್ಟಾಕ್ ಸುಮಾರು ಇತ್ತು. ಸ್ವಿಫ್ಟ್ ಒಂದ್ 4 ಗಾಡಿ ಸೋಲ್ಡ್ ಆಯ್ತು. ನೆನ್ನೆ ಕೊಟ್ಟಿದ್ದೀನಿ. ಇನ್ನು ಒಂದು 5 to 6 days ಬಿಟ್ಟು ಬಂದ್ರು ಇನ್ನು ಪುನಃ ಸ್ಟಾಕ್ ಬೇರೆ ಗಾಡಿಗಳು. ಓಕೆ, ಮತ್ತೆ ಪುನಃ ಸ್ಟಾಕ್ ಬಂದಾಗ ಹೇಳಿ, ನಮ್ಮ ಸಬ್ಸ್ಕ್ರೈಬರ್. ಈಗ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಗಪ್ಪು ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಇದು 2009 ಸಿಂಗಲ್ ಓನರ್. 9 ಎಂಡ್ ಅಂದ್ರೆ ಡಿಸೆಂಬರ್ ಟೈಮ್ ಅಲ್ಲಿ ತಗೊಂಡಿದ್ದಾರೆ. ಡಿಸೆಂಬರ್ ಟೈಮ್ ಅಲ್ಲಿ LDI ಕಮ್ VDI ಇದು. ಓಕೆ, ಅಂದ್ರೆ LDI ನ VDI ಕನ್ವರ್ಟ್ ಮಾಡಿದ್ದಾರೆ. ಪವರ್ ವಿಂಡೋ 4 ಫಿಟೆಡ್ ಇದೆ, ಆಟೋ ರೈಸರ್ ಇದೆ, ಸೆಂಟ್ರಲ್ ಲಾಕ್ ಇದೆ. ಟೈರ್ ಗಳೆಲ್ಲ 4 ಚೆನ್ನಾಗಿದೆ. ಓಕೆ, ಓನರ್ಸ್ ಎಷ್ಟಂದ್ರೆ ಸಿಂಗಲ್ ಓನರ್ ಅಂತ ಹೇಳಿದ್ರು. ನೋ ರಿಪ್ಲೇಸ್ಮೆಂಟ್ ಏನಿಲ್ಲ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ನೀವು ನೋಡಬಹುದು ಸ್ವಿಫ್ಟ್ LDI ಕನ್ವರ್ಟೆಡ್ ಇಂಟು VDI. ಅಂದ್ರೆ VDI ಅಲ್ಲಿ ನಿಮ್ಗೆ ಏನ್ ಫೀಚರ್ಸ್ ಬರುತ್ತೋ ಅದನ್ನ ಇವರು LDI ಅಲ್ಲಿ ಎಕ್ಸ್ಟ್ರಾ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪವರ್ ವಿಂಡೋ ನೀವು ನೋಡಬಹುದು, ಆಲ್ಫೋ ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್ ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ, AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮತ್ತೆ ಎಕ್ಸ್ಟ್ರಾ ಆಟೋ ರೈಸರ್ ಹಾಕಿದ್ದಾರೆ. ಓಕೆ, ಅಂದ್ರೆ ಅಪ್ಪರ್ ಮಾಡಿಲ್ಲ ಅಂದ್ರೆ ನೀವು ಡೋರ್ ಲಾಕ್ ಮಾಡಿಸುತ್ತಾನೆ ವಿಂಡೋಸ್ ಎಲ್ಲ ಆಟೋಮೆಟಿಕ್ ಆಗಿ ಮೇಲೆ ಹೋಗುತ್ತೆ. ಸೊ ಅಂತ ಒಂದು ಫೀಚರ್ ನ ಇವ್ರು ಹಾಕಿಸ್ಕೊಂಡಿದ್ದಾರೆ. ನೀವು ನೋಡಬಹುದು ರೇಸ್ ಸೈಟ್ ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇದೆ. ಜೊತೆಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇದೆ. ಮ್ಯೂಸಿಕ್ ಕೇಳೋರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? ಸರ್ 1,06,000 ಶೋರೂಮ್ ಹಿಸ್ಟ್ರಿ ಕಂಟಿನ್ಯೂ ಇದೆ ಸರ್. ಓಕೆ, 1,06,000 ಕಿಲೋಮೀಟರ್ ಓಡಿರುತ್ತೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಗಾಡಿಗಳು ಟ್ರಾಂಪರ್ ಅವು ಇವು ಮಾಡಲ್ಲ. ಏನ್ ಶೋರೂಮ್ ಹಿಸ್ಟ್ರಿ ಇರ್ತದೆ ಅದೇ ಇರ್ತದೆ. ಟ್ರಾಂಪರ್ ಮಾಡೋದು ಶೋರೂಮ್ ಹಿಸ್ಟ್ರಿ ಇಲ್ಲ ಅಂತದ್ ಗಾಡಿಗಳು ಕಮ್ಮಿ ಹಾಕೋದೇ ಇಲ್ಲ ನಾವು. ಶೋರೂಮ್ ಹಿಸ್ಟ್ರಿ ಇರೋದನ್ನ ಕಂಟಿನ್ಯೂ ಶೋರೂಮ್ ಹಿಸ್ಟ್ರಿ ಇದೆ. ನಂಬರ್ ಚೆಕ್ ಮಾಡಿಸ್ಕೋಬಹುದು ನೀವು. ನೀವು ಫೋಟೋ ವಿಡಿಯೋ ತಗೊಂಡಿದ್ದೀರಲ್ಲ, ಅದರಲ್ಲಿ ಕಸ್ಟಮರ್ ಬೇಕಾದ್ರೆ ನಂಬರ್ ಚೆಕ್ ಮಾಡ್ಕೊಂಡೇ ಬರ್ಲಿ. ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಅವ್ರಿಗೂ ಕೂಡ ಮನಸ್ಸು ಗಟ್ಟಿಯಾಗಿ ಆರಾಮಾಗಿ ಧೈರ್ಯ ಮಾಡಿ ದುಡ್ಡು ಕೊಡೋದು ಇದಕ್ಕೆ ಬರ್ತಿರ್ತದೆ. ಹೌದು ಸರ್, ಕಷ್ಟಪಟ್ಟು ದುಡ್ಡು ಮಾಡಿರ್ತಾರೆ, ಅದನ್ನೆಲ್ಲೂ ವೆಚ್ಚ ಮಾಡೋದು ಬೇಡ, ಒಳ್ಳೆ ಕಡೆನೆ ಇನ್ವೆಸ್ಟ್ ಮಾಡಬಹುದು. ಇದು LDI ಆದ್ರಿಂದ ಅಂದ್ರೆ ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು 20 to 22 ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಏನ್ ಹೇಳ್ತಾ ಇದೀರಾ ಸರ್ ಫೈನಲ್ ಪ್ರೈಸ್ ಇದಕ್ಕೆ? ಇದು 275 ಹೇಳ್ತಿದ್ದೀನಿ ಸರ್ ಫೈನಲ್. 275 ಫೈನಲ್. 2,75,000 ಫೈನಲ್ ಪ್ರೈಸ್ ಅಂತಿದ್ದಾರೆ. ನೀವು ನೋಡಬಹುದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ನೋಡಿದ್ರೆ ಖುಷಿ ಆಗ್ಬೇಕು.
ಅಂತ ಕಂಡೀಷನಲ್ಲಿ ಇವರು ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ಫುಲ್ ಕಂಪ್ಲೀಟ್ 360 ವ್ಯೂ ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ಇದೆಲ್ಲ ಬಹು ಬೇಡಿಕೆಯ ಕಾರ್ ಆದ್ರಿಂದ ನೀವು ನೋಡ್ತಾ ಇರ್ಬೋದು. ಕಾರ್ ಒಳ್ಳೆ ಕಂಡೀಷನ್ ಇದೆ. ಬೇಕು ಅಂದರೆ ಗಪ್ಪು ಸರ್ಗೆ ಒಂದು ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ನೀವು ತಿಳ್ಕೊಬಹುದು. ನೆಕ್ಸ್ಟ್ ಕಾರ್ ಹೋಗೋಣ ಬನ್ನಿ. ಗಪ್ಪು ಸರ್, ಒಂದೊಂದು ಕಾರ್ಗೆ ಒಂದೊಂದು ಫ್ಯಾನ್ ಬೇಸ್ ಇರುತ್ತೆ. ನಮ್ಮ ಸ್ಯಾಂಡ್ರೋ ಕೂಡ ಇರುತ್ತೆ ಸರ್. ನಿಮ್ಮ ಹತ್ರ ಸ್ಯಾಂಡ್ರೋ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಇದು 2004 ಓಕೆ, ಸೆಕೆಂಡ್ ಓನರ್. 95,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸೆಕೆಂಡ್ ಓನರ್ K04 ಎಸ್ಪೆಷಲಿ ಇದು ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ ನಂಬರ್ ಇರುತ್ತೆ. ಸರ್ ಟೈರ್ ಕಂಡೀಷನ್ ಏನಿದೆ? 50% ಇದೆ ಸರ್. ಎಷ್ಟು ಓಡಿದೆ ಅಂದ್ರೆ ಇದು? 95,000 ಓಡಿದೆ. ಓಕೆ, 95,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡಬಹುದು. ನಾನು ನಿಮಗೆ ಫುಲ್ ಕಂಪ್ಲೀಟ್ ಕಾರ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಸ್ಯಾಂಡ್ರೋಸಿಂಗ್ XG ವೇರಿಯಂಟ್ ಇರುತ್ತೆ. ನೀವು ನೋಡಬಹುದು ಕಾರ್ ಯಾವ ರೀತಿ ಕಂಡೀಷನ್ ಇದೆ. ಸ್ವಲ್ಪ ಏನೋ ಡೆಂಟ್ ಆಗಿದೆ ಅಲ್ಲ ಸರ್? ಹೌದು, ಸಣ್ಣದು. ಹಂಗೆ ಒರಿಜಿನಾಲಿಟಿ ಮಾಡಿದೀವಿ. ಓಕೆ, ಇದು ರೆಡಿ ಮಾಡಿಸ್ಬೋದು, ಕಡಿಮೆ ಖರ್ಚಲ್ಲಿ ಆಗುತ್ತೆ. ಬಟ್ ಒರಿಜಿನಾಲಿಟಿ ಪೇಂಟ್ ಹೋಗುತ್ತೆ ಅಂತ ಇವ್ರು ರೆಡಿ ಮಾಡಿಸಿ ಹಾಗೆ ಇಟ್ಟಿದ್ದಾರೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಆಲ್ರೆಡಿ ಎಷ್ಟು ಓಡಿದೆ ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇಂಟೀರಿಯರ್ ಅಂತ ನೀವು ಹೇಳೋದ್ರೆ ನೀವು ನೋಡ್ಬೋದು, ಒಳ್ಳೆ ಕ್ಲಾಸ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಕ್ಲಾಸ್ ಇಂಟೀರಿಯರ್ ಇರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, AC, ಜೊತೆಗೆ ನಿಮಗೆ ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೀಟ್ ಕವರ್ ಅನ್ನು ಕೂಡ ಒಳ್ಳೆ ಕಂಡೀಷನ್ ಇದೆ. ನಾನು ನಿಮಗೆ ರೇಟ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೀವು ನೋಡ್ಬೋದು, ರೇಟ್ ಸೀಟ್ ಕವರ್ ಕೂಡ ಒಳ್ಳೆ ಕಂಡೀಷನ್ ಇದೆ. ಸೀಟ್ ಕವರ್ ಎಲ್ಲ ಏನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಎಲ್ಲಾನು ಕೂಡ ರೆಡಿ ಟು ಡ್ರೈವ್ ಕಾರ್ಸ್ ಅಲ್ವಾ ಸರ್? ಏನು ಖರ್ಚು ಮಾಡೋ ನೆಸೆಸಿಟಿ ಇರಲ್ಲ. ಬುಷ್ ಕೂಡ ಹೋಗಿದ್ರು ನಾವೇ ಹಾಕಿರ್ತೀವಿ. ಅದನ್ನು ಕೂಡ ನೀವೇ ಹಾಕಿರ್ತೀರಾ. ಮೈಲೇಜ್ ಮೈಲೇಜ್ ಇದು ಗೊತ್ತಲ್ಲ ಸರ್, 16 to 70, 18 ಬರ್ತದೆ. 16 ರಿಂದ 18 ಬರುತ್ತೆ. ವರ್ಷದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಲ್ಲ ಆದ್ಮೇಲೆ ಪ್ರೈಸ್ ಒಂದು ಹೇಳಿಲ್ಲ ಅಂದ್ರೆ ಕಸ್ಟಮರ್ ಬೇಜಾರ್ ಮಾಡ್ಕೋತಾರೆ. ಪ್ರೈಸ್ ಸರ್ ಇದು 125 ಕೊಡೋಣ. 1,25,000 ಫೈನಲ್ ಅದು? ಹೌದು, ಸ್ವಲ್ಪ ನೆಗೋಷಿಯಬಲ್ ಮಾಡಿ. ಓಕೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಮಾತಾಡಿ ಒಳ್ಳೆ ಪ್ರೈಸ್ ಇದು ಕೂಡ ಆಗುತ್ತೆ. 1,25,000 ಹೇಳ್ತಿದ್ರೆ ಅಂದ್ರೆ 1,25,000 ಹೇಳ್ತಿದ್ರೆ ಬೇಗ ಕರೆ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ನಮ್ಮ ಗಪ್ಪು ಸರ್ ನಿಮ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಒಳ್ಳೆ ಡೀಲ್ಗೆ ಈ ಕಾರ್ ಕೂಡ ನಿಮ್ಗೆ ಸಿಗುತ್ತೆ. ಖಂಡಿತವಾಗ್ಲೂ ಕಾಲ್ ಮಾಡಿ. ಮತ್ತೆ ಈ ಸ್ಟಾಕ್ ಇವತ್ತು ಖಾಲಿ ಆಗಿರೋ ಟೈಮಲ್ಲಿ ಇವ್ರು ಬಂದಿದ್ದಾರೆ. ನೆಕ್ಸ್ಟ್ 6 days ಬಿಟ್ರೆ ಇನ್ನೂ ಒಂದು 15 ಕಾರ್ ಬರೋದಿದೆ ಹೊಸದು. ಅದರಲ್ಲಿ ಯಾವ್ದು ಇರ್ತದೆ ಅಂತ ನಾನು 5 ದಿನ ಬಿಟ್ಟೆ ಹೇಳಕ್ಕಾಗೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನೇ ಸಂಚಾರಿ ಯೂಟ್ಯೂಬ್ ಇಂದ. ಓಕೆ, ನಾನು ಇವತ್ತು ಕುಶಾಲನಗರ್ ಬಂದಿದ್ದೀನಿ. ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಒಂದು ಪ್ರೀ ಓನ್ಡ್ ಕಾರ್ ಶೋರೂಮ್ ಅಲ್ಲಿ ಏನೇನು ಕಾರ್ಸ್ ಇದೆ ತೋರಿಸೋಣ ಅಂತ. ಸರ್ ನಿಮ್ಮ ಹೆಸರು, ನಿಮ್ಮ ಕಾರ್ ಶೋರೂಮ್ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ತಿಳಿಸ್ಕೊಡಿ. ನಮ್ಮ ಹೆಸರು ಗಫೂರ್ ಅಂತ. ನಮ್ಮ ಶೋರೂಮ್ ನೇಮ್ ಬಂದು ಗಪ್ಪು ಕಾರ್ಲಿಂಗ್ಸ್ ಅಂತ. ಮತ್ತೆ ಇದು ಕುಶಾಲನಗರದಿಂದ ಗೌಡ ಸಮಾಜ ಅಂತ ಇದೆ. ಅಲ್ಲೇ ಗೌಡ ಸಮಾಜ ನಿಯರ್ ಇರೋದು. ಕುಶಾಲನಗರ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್. ಓಕೆ, ಅರ್ಧ ಕಿಲೋಮೀಟರ್ ಇರುತ್ತೆ. ಗೌಡ ಸಮಾಜ ಏನಿದೆ ಅದು ಲ್ಯಾಂಡ್ ಮಾರ್ಕ್. ಹೌದು, ಲ್ಯಾಂಡ್ ಮಾರ್ಕ್. ಸರ್ ಮತ್ತೆ ಕಾರ್ ಕಂಡೀಷನ್ ಹೇಗಿರುತ್ತೆ? ಗಾಡಿ ಏನಿರ್ತದೆ, ಒರಿಜಿನಲ್ ಗಾಡಿ ಇರ್ತದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರ್ತದೆ. ನೋ ರಿಪ್ಲೇಸ್ಮೆಂಟ್. ಈ ಕಮ್ಮಿದು ಬಂದ್ರಾಗ ಪೈಂಟಿಂಗ್ ಎಲ್ಲ ಆಗಿರ್ತದೆ. ಈ 35, 50 ಏನಿರ್ತದೆ ಅವೆಲ್ಲ ಪೈಂಟಿಂಗ್ ಆಗಿರ್ತದೆ. ನಿಮ್ಗೆ 80 ಅಬೋವ್ ಬಂದ ಕಾರ್ ಎಲ್ಲ ಒರಿಜಿನಾಲಿಟಿ ಇರ್ತದೆ. ಸರ್ ಮತ್ತೆ ಈಗ ಕಾರ್ ತಗೋಬೇಕಾದ್ರೆ ಸೊ ಮೇನ್ ಒಂದು ದುಡ್ಡು ತುಂಬಾ ಇಂಪಾರ್ಟೆಂಟ್. ಅದ್ರ ದುಡ್ಡಿತ್ತ ನಾನು ಕಾರ್ ತಗೋತೀನಿ ಇಲ್ವಾ, ನಾನು ಬ್ಯಾಂಕಲ್ಲಿ ಲೋನ್ ಹೋಗ್ತೀನಿ. ಸೊ ಬ್ಯಾಂಕ್ ಲೋನ್ ಅಂತ ಹೋದಾಗ ಮಿನಿಮಮ್ ಮಾಡೆಲ್ ಏನಿರುತ್ತೆ ಲೋನ್ಗೆ? ಬ್ಯಾಂಕ್ ಮಾಡೆಲ್ಗೆ ಹೋದಾಗ 14 ಮೇಲೆ ಇರ್ತದೆ. ಓಕೆ, ಮತ್ತೆ ಕೆಲವೊಬ್ಬರಿಗೆ ಸಿವಿಲ್ಗಳು ಇರಲ್ಲ, ಅಂತವ್ರಿಗೂ ನಾವು ಲೋನ್ ಮಾಡ್ಕೊಡ್ತೀವಿ. 7 ಇಂದ ನಾವು ಲೋನ್ ಹಾಕೋದು ಬಂದು 2006 ಇಂದ ಮೇಲೆ ಹಾಕ್ತೀವಿ. ಓಕೆ, 2006 ಪ್ಲಸ್ ಮಾಡೆಲ್ಸ್ಗೆ ನಿಮ್ಮ ಹತ್ರ ಲೋನ್ ಕೊಡ್ತೀವಿ. ಆದ್ರೆ ಸಿವಿಲ್ ಇಲ್ದವ್ರಿಗೆ ಲೋಕಲ್ ಅಲ್ಲಿ ಕೊಡೋದು ಒಂದು 80 ಕಿಲೋಮೀಟರ್ಸ್ ಬಿಲೋ ಇರ್ಬೇಕು ಅವರು. ಅವರು ಅಂದ್ರೆ ಅವರು ಸ್ಟೇ ಇರೋದು ಇಲ್ಲಿ 80 ಕಿಲೋಮೀಟರ್ಸ್ ಒಳಗಿದ್ರೆ ಮಾಡ್ಕೊಡ್ಬೋದು. ಸ್ವಲ್ಪ ದೂರ ಇದ್ರೆ, ಸ್ವಲ್ಪ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ. ಅಲ್ಲಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಹೊಸ ಗಾಡಿ ಯಾವ್ದಾವ್ದೋ ಬರ್ತದೆ, ಬಂದ್ಮೇಲೆ ಡೀಟೇಲ್ಸ್ ಹಾಕಿರ್ತೀನಿ. ವಾಟ್ಸಪ್ ಮಾಡಿ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಕೂಡ ಹಾಕಿರ್ತೀನಿ. ಒಂದು 2 ಕಾರ್ದು ನೋಡಿ. ಓಕೆ ಅಂದ್ರೆ ಬನ್ನಿ. ನೀವು ಒಂದು ಗಾಡಿ ತಗೊಂಡೋದ್ರೆ ನಿಮ್ಮ ಖಂಡಿತವಾಗ್ಲೂ ನಿಮ್ ಫ್ರೆಂಡ್ಸ್ ಸರ್ಕಲ್ ನ ಕರ್ಕೊಂಡ್ ಬರ್ತೀರಾ. ಅಷ್ಟು ಚೆನ್ನಾಗಿರ್ತದೆ ನಮ್ ಕಾರ್. ಶೋರೂಮ್ ಹಿಸ್ಟ್ರಿ ಇರ್ತದೆ. ಖುಷಿಯಾಗಿ ತಗೊಂಡ್ ಹೋಗ್ಬೋದು. ಮತ್ತೆ ಧೈರ್ಯ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಎಲ್ಲ ಟ್ರೂ ವ್ಯಾಲ್ಯೂ ಗಾಡಿಗಳೇ ಇದು. ಓಕೆ ಸರ್, ಮತ್ತೆ ಇವಾಗ ವಾಟ್ಸಪ್ ಅಲ್ಲಿ ಕ್ಯಾಟ್ಲಾಗ್ ಮಾಡ್ತಾರಲ್ಲ, ಆ ತರ ಕ್ಯಾಟ್ಲಾಗ್ ಮಾಡಿದಿರಾ ನೀವು? ಕ್ಯಾಟ್ಲಾಗ್ ಯಾವ್ದು ಮಾಡಿಲ್ಲ ಸರ್. ನಾನು ಯಾವ್ದಾದ್ರು ಹೊಸಾದ್ ಬಂದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟೇಟಸ್ಗೆ ಒಂದ್ 2 ಗಾಡಿ ಹಾಕ್ತಾ ಇರ್ತೀನಿ. ಏನಾದ್ರೂ ಅವ್ರು ಕಾಲ್ ಮಾಡಿದ್ರೆ ಮೋರ್ ಡೀಟೇಲ್ಸ್ ನಾನು ವಾಟ್ಸಪ್ ಅಪ್ಡೇಟ್ ಮಾಡ್ತೀನಿ. ಓಕೆ ಸರಿ, ಇಷ್ಟೊತ್ತು ನಿಮ್ಮ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ, ನನಗೆ ಮತ್ತೆ ನನ್ನ ಚಂದಾದಾರರಿಗೆ ನಿಮ್ಮ ಹತ್ರ ಇರುವಂತಹ ಕಾರ್ ಡೀಟೇಲ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಬಂದು ಇಷ್ಟು ದೂರ ಬಂದು ನೀವು ನಮ್ಮ ವಿಡಿಯೋ ಮಾಡ್ಕೊಂಡು ಈ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ವಿಡಿಯೋ ಅಪ್ಡೇಟ್ ಮಾಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ಗೆ. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಸರ್. ನನ್ನ ಸಬ್ಸ್ಕ್ರೈಬರ್ಸ್ಕರ ನಾನು ಎಷ್ಟು ದೂರ ಹೋಗೋಕ್ಕೂ ಕೂಡ ರೆಡಿ ಇದ್ದೀನಿ. ಸೊ ಕುಶಾಲನಗರ ಏನು ತುಂಬಾ ದೂರ ಇಲ್ಲ ಸರ್. ಸೊ ಅವ್ರಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ನೋಡೋಣ ಸರ್ ಅವ್ರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಸಿಗೋಣ ಸರ್. ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ, ವಿಡಿಯೋ ಮಾಡ್ತೀನಿ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ಕಾರ್ ವಿಡಿಯೋ ನೋಡಿದ್ರಲ್ಲ, ಇದೆಲ್ಲ ಕೂಡ ನಿಮ್ಗೆ ಇಷ್ಟ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮ್ಮ ಗಪ್ಪು ಸರ್ಗೆ ನನ್ನ ಕಡೆಯಿಂದ ಬಾಯ್ ಸರ್. ಬಾಯ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀಲಿ. ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಳ್ಳೆ ಕಾರ್ಗಳು ಸಿಗ್ಲಿ ಸರ್. ಥ್ಯಾಂಕ್ ಯು.